ಯು ಸಿ ಎಮ್ ಎಸ್ ಅಲ್ಲಿ ನಿಮ್ಮ ಅಕೌಂಟಲ್ಲಿ ನೀವು ಫೀಸ್ನ ಪೇ ಮಾಡ್ಬೋದು ಅನ್ನೋದು ಇಲ್ಲಿ ನೋಡ್ಬೋದು. ಸೊ ಯು ಸಿ ಎಮ್ ಎಸ್ ಅಲ್ಲಿ ನೀವು ಲಾಗಿನ್ ಆಗಿಬಿಟ್ಟು ಸೊ ಇಲ್ಲ ನಿಮ್ಮ ಹಾಲ್ ಟಿಕೆಟ್ ಆ್ಯಂಡ್ ಡೇಟ್ ಆಫ್ ಬರ್ತ್ನ ಆ್ಯಂಡ್ ಕ್ಯಾಪ್ಚರ್ನ ನೀವು ಎಂಟರ್ ಮಾಡಿಬಿಟ್ಟು ಸೊ ನೀವು ಅದಕ್ಕೆ ಲಾಗಿನ್ ಕೊಡಬೇಕಾಗುತ್ತೆ. ಸೊ ಇದನ್ನು ಟೋಟಲಾಗಿ ನೀವು ಗೂಗಲಿಂದನೇ ಮಾಡ್ಕೋಬೋದು, ಬೇರೆ ವೆಬ್ಸೈಟ್ ಏನು ಅವಸರ ಇರಲ್ಲ. ಸೊ ಅದ್ರ ಮೇಲೆ ಲಾಗಿನ್ ಕೊಟ್ಟು ನೆಕ್ಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಗೆ ಇಲ್ಲಿ 3 ಲೈನ್ಸ್ ಬರುತ್ತಲ್ಲ, ಸೊ ಆ 3 ಲೈನ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಅಲ್ಲಿ ಎಕ್ಸಾಮ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ಎಕ್ಸಾಮ್ ಅನ್ನೋ ಆಪ್ಷನ್ ಬಂದಮೇಲೆ ನೀವು ಅಲ್ಲಿ ಸೊ ಎಕ್ಸಾಮ್ ಅಪ್ಲಿಕೇಶನ್ಸ್ ಅಂತ ಇರುತ್ತೆ. ಸೊ ಅಪ್ಲಿಕೇಶನ್ಸ್ ಮೇಲೆ ಮತ್ತೆ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಲಿಂಕ್ನ ಕ್ಲಿಕ್ ಮಾಡಬೇಕು ಲಾಸ್ಟಿಗೆ ಬಂದು. ಸೊ ಈ ರೀತಿ ನಿಮಗೆ ಟೋಟಲ್ ಆಗಿ ನಿಮ್ಗೆ ಓಪನ್ ಆಗುತ್ತೆ ಅನ್ನತ್ತೆ. ಸೊ ಈ ಲಾಸ್ಟಲ್ಲಿ ನೀವು ನೋಡ್ಕೋಬೋದು ನಿಮ್ಮ ಎಷ್ಟು ಫೀಸನ್ನು ನೀವು ಪೇ ಮಾಡ್ಬೋದು ಅಂತ. ಸೊ ಓಕೆ, ಥ್ಯಾಂಕ್ ಯು. ಯು ಸಿ ಎಮ್ ಎಸ್ ಅಲ್ಲಿ ನಿಮ್ಮ ಅಕೌಂಟಲ್ಲಿ ನೀವು ಫೀಸ್ನ ಪೇ ಮಾಡ್ಬೋದು ಅನ್ನೋದು ಇಲ್ಲಿ ನೋಡ್ಬೋದು. ಸೊ ಯು ಸಿ ಎಮ್ ಎಸ್ ಅಲ್ಲಿ ನೀವು ಲಾಗಿನ್ ಆಗಿಬಿಟ್ಟು ಸೊ ಇಲ್ಲ ನಿಮ್ಮ ಹಾಲ್ ಟಿಕೆಟ್ ಆ್ಯಂಡ್ ಡೇಟ್ ಆಫ್ ಬರ್ತ್ನ ಆ್ಯಂಡ್ ಕ್ಯಾಪ್ಚರ್ನ ನೀವು ಎಂಟರ್ ಮಾಡಿಬಿಟ್ಟು ಸೊ ನೀವು ಅದಕ್ಕೆ ಲಾಗಿನ್ ಕೊಡಬೇಕಾಗುತ್ತೆ. ಸೊ ಇದನ್ನು ಟೋಟಲಾಗಿ ನೀವು ಗೂಗಲಿಂದನೇ ಮಾಡ್ಕೋಬೋದು, ಬೇರೆ ವೆಬ್ಸೈಟ್ ಏನು ಅವಸರ ಇರಲ್ಲ. ಸೊ ಅದ್ರ ಮೇಲೆ ಲಾಗಿನ್ ಕೊಟ್ಟು ನೆಕ್ಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಗೆ ಇಲ್ಲಿ 3 ಲೈನ್ಸ್ ಬರುತ್ತಲ್ಲ, ಸೊ ಆ 3 ಲೈನ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಅಲ್ಲಿ ಎಕ್ಸಾಮ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ಎಕ್ಸಾಮ್ ಅನ್ನೋ ಆಪ್ಷನ್ ಬಂದಮೇಲೆ ನೀವು ಅಲ್ಲಿ ಸೊ ಎಕ್ಸಾಮ್ ಅಪ್ಲಿಕೇಶನ್ಸ್ ಅಂತ ಇರುತ್ತೆ. ಸೊ ಅಪ್ಲಿಕೇಶನ್ಸ್ ಮೇಲೆ ಮತ್ತೆ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಲಿಂಕ್ನ ಕ್ಲಿಕ್ ಮಾಡಬೇಕು ಲಾಸ್ಟಿಗೆ ಬಂದು. ಸೊ ಈ ರೀತಿ ನಿಮಗೆ ಟೋಟಲ್ ಆಗಿ ನಿಮ್ಗೆ ಓಪನ್ ಆಗುತ್ತೆ ಅನ್ನತ್ತೆ. ಸೊ ಈ ಲಾಸ್ಟಲ್ಲಿ ನೀವು ನೋಡ್ಕೋಬೋದು ನಿಮ್ಮ ಎಷ್ಟು ಫೀಸನ್ನು ನೀವು ಪೇ ಮಾಡ್ಬೋದು ಅಂತ. ಸೊ ಓಕೆ, ಥ್ಯಾಂಕ್ ಯು.